ಇಲ್ಲ ಒಳ್ಳೆ ಒಬ್ಬ ಮುಖ್ಯಮಂತ್ರಿ ಅದಕ್ಕೆ ಇರ್ಬೇಕಂತೇಳಿ ನಮ್ಗೆ ಅನಿಸ್ತಾ. ಬೇರೆ ಕೆಲಸಗಳೆಲ್ಲ ಮಾಡ್ತಾರೆ. ಆಮೇಲೆ ಮಹಿಳೆಯರಿಗೂ 5 ಯೋಜನೆಗಳು ನಮ್ಗೆ ಅವೆಲ್ಲ ಫ್ರೀಯಾಗಿ ಬಂದವ. ಈಗ ಹೆಂಗಂತಂದ್ರೆ ಬಸ್ಸಿಗೆ ಈಗೆಲ್ಲ ಸಾಕಷ್ಟು ಜನ ಬೇರೆ ಕಡೆ ಬರಬೇಕು ಹೋಗ್ಬೇಕಂದ್ರೆ ಹೆಣ್ಮಕ್ಳಿಗೆಲ್ಲ ಆಗ್ತಿದ್ದಿಲ್ಲ. ಅದರಿಂದ ಏನಂದ್ರೆ ಅವ್ರು ಬಸ್ಸು ಫ್ರೀ ಮಾಡಿದದಕ್ಕೆ ಕೆಲಸ ಮಾಡೋರಿಗೆ, ವ್ಯಾಪಾರಸ್ಥರಿಗೆ ಮತ್ತು ಬೇರೆ ಎಲ್ಲ ಜನ ಹಳ್ಳಿ ಜನ ಎಲ್ಲ ಬೇರೆ ಕಡೆ ಎಲ್ಲ ಹೋಗಕ್ಕೆ ಆಗ್ತಿದ್ದಿಲ್ಲ. ಅವರಿಗೆಲ್ಲ ಹೋಗಕ್ಕೆ ಅದು ಫ್ರೀ ಆಗೈತಿ ಒಂದು. ಆಮೇಲೆ ಈಗ 2,000 ರೂಪಾಯಿ ಕೊಡ್ತಾರೆ ನೋಡಿ ಗೃಹಲಕ್ಷ್ಮಿ. ಅದು ಎಷ್ಟು ಒಳ್ಳೇದಾಗೈತೆ ಅಂತ ಹೇಳಿದ್ರೆ, ಇವತ್ತು ಗಂಡರು ಕುಡ್ದುಗೇಸಿ ಎಲ್ಲ ರೊಕ್ಕ ಹಾಳು ಮಾಡಿದ್ರೆ ಆ ದುಡ್ಡಿನಿಂದನೇ ಹೆಣ್ಮಕ್ಳು ಮನೆ ನಡೆಸ್ತಾರೆ. ಮಕ್ಕಳು ಶಿಕ್ಷಣಕ್ಕೆ ಆ ದುಡ್ಡನ್ನು ಉಪಯೋಗಿಸ್ತಾರೆ. ಮತ್ತು ಆರೋಗ್ಯಕ್ಕೂ ಆ ದುಡ್ಡು ಅವ್ರಿಗೆ ಆರಾಮಿಲ್ಲ ಅಂತಂದ್ರೆ ಆ ದುಡ್ಡಿಲಿದ್ದು ಉಪಯೋಗಿಸ್ತಾರೆ. ಇದೆಲ್ಲ ಏನಂತಂದ್ರೆ ಒಳ್ಳೇದಾಗೈತೆ. ಆಮೇಲೆ ಈಗ ಏನಂತಂದ್ರೆ ಕರೆಂಟಿಂದನೂ ಫ್ರೀ ಆಗೈತೆ ಇವೆ. ಮತ್ತು ಅಕ್ಕಿಗಳು ಫ್ರೀ ಕೊಡ್ತಾರೆ. ಇವೆಲ್ಲ ಇರೋದ್ರಿಂದ ಏನು ಬಡವರಿಗೆಲ್ಲ ಭಾಳ ಅನುಕೂಲ ಆಗೈತೆ. ಅವ್ರು ಇರ್ಬೇಕಂತೇಳಿ ನಮ್ಮ ಅನಿಸಿಕೆ. ಈಗ ಗ್ಯಾರಂಟಿ ಕೊಟ್ಟೆಲ್ಲ ಹಾಳು ಮಾಡಿಬಿಟ್ರು ಅಂತಾರಪ್ಪ. ಎದಕ್ಕೆ ಹಾಳಾಗೈತಿ? ಗಂಡು ಮಕ್ಳು ಹಾಳಾಗೈತೆ ಅಂತ ಹೇಳ್ತಾರೆ. ನಾವು ಹೆಣ್ಮಕ್ಳಿಗೆ ಅನುಕೂಲ ಐತೆ ಅಂತ ಹೇಳ್ತೀವಿ. ಅವರು ನಾವು ಹೆಣ್ಮಕ್ಳು ಅಡ್ಡಾಡ್ತೀವಲ್ಲ ಫ್ರೀ ಅಂತೇಳಿಗೇಸಿ ಅವ್ರು ಎದಕ್ಕಂತಂದ್ರೆ ಅವರಾದ್ರೆ ಎಷ್ಟು ಅಡ್ಡಾಡ್ಬೋದು. ನಾವು ಹೆಣ್ಮಕ್ಳು ಕೆಲಸ ಮಾಡಿ ಯಾವಾಗನ ಒಂದಿನ ಹೋದ್ರೆ ಹಂಗಂತಾರೆ. ಅವರಾದ್ರೆ ಎಷ್ಟು ಅಡ್ಡಾಡ್ಬೋದು ಹೇಳ್ರಿ ನೀವು? ಗಂಡಸರಾದ್ರೆ ಎಷ್ಟು ಅಡ್ಡಾಡ್ಬೋದು? ಮತ್ತೀಗ ಗೃಹಲಕ್ಷ್ಮಿ ಅಲ್ಲ ಅದೊಂದಂತಲ್ಲ, ಬೇರೆ ಎಲ್ಲ ಅನುಕೂಲ ಆಗುತ್ತೆ ಅವ್ರು ಇರೋದ್ರಿಂದ. ಸಿದ್ದರಾಮಯ್ಯ ಇದ್ರೆ ಒಳ್ಳೇದು. ಒಳ್ಳೇದು, ನಮ್ಗೆ ಒಳ್ಳೇದು. ಇನ್ನು ಅವ್ರಿದ್ರು ಒಳ್ಳೇದು.